ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಿನ್ನೆಯಿಂದ ಒಂದು ದೊಡ್ಡ ಪ್ರಶ್ನೆ ಕಾಡ್ಲಿಕತ್ತೈತಿ ನೋಡ್ರಿ. ರಾಹುಲ್ ಗಾಂಧಿ ಅವರು ಹಂಗ್ಯಾಕಂದ್ರ ಅನ್ನೋದೇ ಅರ್ಥ ಆಗಿರ್ಲಿಲ್ಲ. ಅಲ್ಲ, ಈ ಮನುಷ್ಯ ಈ ತರ ಸ್ಟೇಟ್ಮೆಂಟ್ ಕೊಟ್ರಲ್ಲ ಯಾಕಂತ ಹೇಳಿ ತಲೆ ಕೆಡಿಸ್ಕೊಂಡು ಕುಂತು ಬಿಟ್ಟಿದ್ದ. ಮತ್ ನೋಡ್ರಿ, ನೀವ ಈಗ ಇಡೀ ವಿಪಕ್ಷ ಸದಸ್ಯರು ಸದನವನ್ನ ಬಿಟ್ಟು ಓಡಿ ಹೋಗ್ತಾರ. ಮರ್ದಿನ ಬಂದ ರಾಹುಲ್ ಗಾಂಧಿ ಹೇಳ್ತಾರ ಅಮಿತ್ ಶಾ ಅವ್ರ ಕೈ ಗಡಗಡ ನಡಗ್ಲಿಕತ್ತಿತ್ತು ಅಂತ. ಅದಕ್ಕೆ ಒಂದಿಷ್ಟು ಅವ್ರ ಫಾಲೋವರ್ಸ್ನು ಸುಮ್ನೆ ಇರ್ಲಿಲ್ರಪ್ಪ. ರಾಹುಲ್ ಸಿಡಿಸಿದ ಬಾಂಬಿಗೆ ಅಮಿತ್ ಶಾ ಅವ್ರಿಗೆ ಚಳಿ ಜ್ವರನೇ ಬಂದೈತಿ ನೋಡ್ರಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದು. ಆದ್ರ ಆಮೇಲೆ ಗೊತ್ತಾಗಿದ್ದ ವಿಷಯ ಏನಂದ್ರ, ಅಮಿತ್ ಶಾ ಅವರಿಗೆ ಖರೆ ಜ್ವರಾನೇ ಬಂದಿತ್ತು, ಸಿಕ್ಕಾಪಟ್ಟೆ ಇತ್ತು. 102 ಡಿಗ್ರಿ ಜ್ವರ ಬಂದಿತ್ತಂತ. ಡಾಕ್ಟರ್ ರೆಸ್ಟ್ ಮಾಡ್ರಿ ಅಂತ ಅಂದ್ರೂ ಅಮಿತ್ ಶಾ ಅವರು ಸದನಕ್ಕೆ ಬಂದ್ ರಾಹುಲ್ ಗಾಂಧಿಯನ್ನ ಬೆಂಡೆತ್ತಿ ಕಳಿಸ್ಬಿಟ್ರು. ಅಂದ್ರೆ ಅರ್ಥ ಆಯ್ತಲ್ಲ ನಿಮಗ ಇವ್ರ ಮನಸ್ಥಿತಿ ಹೆಂಗದ ನೋಡ್ರಿ. ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರಿಗೆ ಆರಾಮ್ ತಪ್ಪಿದ, ಅನಾರೋಗ್ಯಕ್ಕೆ ಒಳಗಾದ್ರೂ ಇವ್ರು ಅದನ್ನ ತಗೊಂಡು ಅಪಹಾಸ್ಯ ಮಾಡ್ತಾರ. ಇಷ್ಟೇ ಅದ ನೋಡ್ರಪ್ಪ. ಇಲ್ಲಿ ಇಬ್ಬರ ನಡುವಿನ ವ್ಯತ್ಯಾಸ ಏನಂತ ಗೊತ್ತಾಗ್ತದಲ್ಲ. ಮಂದಿನೂ ಎಲ್ಲ ನೋಡ್ಕೊಂತ ಇರ್ತಾರ. ಮುಂದೊಂದ್ ದಿನ ಯಾರಿಗೆ ಖರೆ ಚಳಿ ಜ್ವರ ಬಂದಿತ್ತು, ಯಾರ ಸ್ಥಿತಿ ಚಿಂತಾಜನಕ ಅದ ಅನ್ನೋದು ಅರ್ಥ ಆಗ್ತೈತಿ ಬಿಡ್ರಿ. ಇಡೀ ಕಾಂಗ್ರೆಸ್ ಪಕ್ಷನೇ ಇವತ್ತು ICUನ್ಯಾಗ ಇದ್ದಂಗ ಐತಿ. ಇಂಥವ್ರು ಬಂದ್ ಅಮಿತ್ ಶಾ ಅವ್ರ ಜ್ವರದ ಬಗ್ಗೆ ಮಾತಾಡ್ತಾರಲ್ಲ, ಅದು ಬಹಳ ವಿಚಿತ್ರ ಅನಿಸ್ತದ. ಅಲ್ಲಿ ನೋಡ್ರಿ, ಈಗ ಪಶ್ಚಿಮ ಬಂಗಾಳದಾಗ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದ ಮೇಲೆ ಕಣ್ಣಿಟ್ಟಾರಂತ ಗೊತ್ತಾಗಿದ್ದೆ ತಡ ದೀದಿಗೆ ಫುಲ್ ನಡುಕ ಚಾಲು ಆಗ್ಬಿಟ್ಟೈತಿ. ಪಾಪ ಅಂಜಿ ಗಂಟಿ ಹೊಡಿಲಿಕ್ಕೆ ಸಹಿತ ಸಾಧ್ಯ ಆಗಾಕತ್ತಿಲ್ಲ. ಅಷ್ಟಕ್ಕೂ ಅವ್ರಿಗೆಲ್ಲ ಅದು ಎಲ್ ಗೊತ್ತಿರ್ಬೇಕು ಹೇಳ್ರಿ. ಗುಡಿಗೆ ಹೋದ್ರ ಅದೆಲ್ಲ ಗೊತ್ತಿರುದ್ರಪ್ಪ. ಇವ್ರಿಗೆ ಹೆಂಗ ಅರ್ಥ ಆಗ್ಬೇಕು? ಆದ್ರೂ ಕಾಂಗ್ರೆಸ್ ಅವ್ರದ ಮನಸ್ಥಿತಿ ಹೆಂಗೈತಿ ನೋಡ್ರಿ. ತಾವು ಕೆಲಸ ಮಾಡೋದಿಲ್ಲಂತ, ಈ ಕೆಲಸ ಮಾಡೋರಿಗೂ ಸುಮ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲಂತ. ವಿಚಿತ್ರದ್ರಪ್ಪ ಪರಿಸ್ಥಿತಿ. ಕರ್ನಾಟಕದಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಜನೌಷಧಿ ಕೇಂದ್ರವನ್ನೆಲ್ಲ ಬಂದ್ ಮಾಡ್ಬೇಕಂತ ಬಹಳ ಟ್ರೈ ಮಾಡಿದ್ರು. ಆದ್ರೆ ಈಗ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಿಸ್ಬಿಟ್ಟಾರ. If you are not extending these Janaushadhi Kendras of 120 square feet, the state government is not acting in public interest. State is not interested in the welfare of the public. You are only interested in dislodging somebody who is doing welfare of the public. Because it is Pradhana Mantri's great respect. Madam, great respect, my lord. It was start of India. ಅದೇನು ಜನಗಳಿಗೆ ಹೋಗ್ತಾ ಇದೆ ಅಂದ್ರೆ ಮತ್ತೆ ಅಲ್ಲೂ ತಲೆ ಅಲ್ಲ, ಸ್ಟಾರ್ಟ್ ಮಾಡಿದ್ರು ನಾವೇ ಸ್ಟಾರ್ಟ್ ಮಾಡಿದ್ರೆ ಪಾಲಿಟಿಕ್ಸ್.